ಇನ್ನು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಕಳೆದ 4 ತಿಂಗಳುಗಳಿಂದ ಗೌರವಧನ ಸಿಕ್ಕಿಲ್ಲ ಅಂತ ಅವರು ಅಳಲು ತೋಡ್ಕೊಳ್ತಾ ಇದ್ದಾರೆ. ಗ್ಯಾರಂಟಿ ಯೋಜನೆಯಿಂದಾಗಿ ತಿಂಗಳಿಗೆ 3,500 ರೂಪಾಯಿ ಹಣ ಬರೋದೇ ನಿಂತು ಹೋಗಿದೆ. ಇದರಿಂದಾಗಿ ಬದುಕು ನಡೆಸೋದು ಕಷ್ಟವಾಗ್ತಾ ಇದೆ ಅಂತ TV9 ಮುಂದೆ ಅಳಲನ್ನ ತೋಡ್ಕೊಂಡಿದ್ರು. ಆಫೀಸಲ್ಲಿ ಕೇಳಿದ್ರೆ ಅನುದಾನ ಬಂದಿಲ್ಲ, ನಾವೇನು ಮಾಡೋಣ, ಸರ್ಕಾರದಿಂದ ನಮಗೇನು ಬಡ್ಜೆಟ್ ಬಂದರೆ ನಾವು ಮಾಡಿಕೊಡ್ತೀವಿ, ಅಲ್ಲಿಂದ ಏನು ಅನುದಾನನೇ ಬಂದಿಲ್ಲ, ನಾವು ಹಂಗಾಗಿ ಮಾಡ್ಕೊಡೋಕ್ಕಾಗಲ್ಲ, ನೀವು ಹೋಗಿ ಮೇಲೆಯಿಂದ ಕೇಳ್ರಿ ಅಂತಾರೆ. ನಾವು ಇಲ್ಲಿ ಕೆಲಸ ಮಾಡಿಬಿಟ್ಟು ಎಷ್ಟು ಸಾರಿ ಹೋಗಿ ನಾವು ರಾಜ್ಯ ಮಟ್ಟದಲ್ಲಿ ಕೇಳೋ ಸರ್. ಅವರು ಬೇರೆ ಇಲಾಖೆಗಳಲ್ಲಿ ಕೆಲಸ ಮಾಡೋರಿಗೆಲ್ಲ ಸಂಬಳ ಆಗುತ್ತೆ, ನಮ್ಮ ಇಲಾಖೆಯಲ್ಲಿ ನಾವೇನು ಕರ್ಮ ಮಾಡಿದ್ದೀವಿ. ಅಂಗನವಾಡಿಗೆ ಮೊಟ್ಟೆ ಹಣೆ ಉಣಿಸೋದಕ್ಕೆ ನಮ್ಗೆ ತುಂಬ ಕಷ್ಟ. ಏನು ನಮ್ಮ ಸಂಸಾರ ನೋಡ್ಕೊಳೋದು, ನಮ್ಮ ಕಮಿಟ್ಮೆಂಟ್ಗಳು ನೋಡ್ಕೊಳೋದು, ಮತ್ತು ತರಕಾರಿ ಪ್ರತಿಯೊಂದು ಕೈಯಿಂದ ಹಾಕ್ಬಿಟ್ಟು ಮತ್ತೆ ಅವರು ಇಷ್ಟ ಬಂದಂಗೆ ಕೊಟ್ಟಾಗ ನಮ್ಗೆ ಮ್ಯಾನೇಜ್. ಇನ್ನು TV9 ಈ ವರದಿಯನ್ನ ಪ್ರಸಾರ ಮಾಡ್ತಾ ಇದ್ದ ಹಾಗೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಮೈಸೂರಿನಲ್ಲಿ ಈ ಬಗ್ಗೆ ಮಾತನಾಡಿರುವ ಸಿಎಂ, ನನ್ನ ಗಮನಕ್ಕೆ ಇದು ಬಂದಿಲ್ಲ, ಮಾಹಿತಿಯನ್ನ ಪಡೆದುಕೊಂಡು ಇದ್ರ ಬಗ್ಗೆ ನಾನು ಕ್ರಮ ತೆಗೆದುಕೊಳ್ತೀನಿ ಅಂತ ಹೇಳಿದ್ದಾರೆ. ಸರ್, ಈಗ ಅಂಗನವಾಡಿ ಕಾರ್ಯಕರ್ತರಿಗೆ 3 ತಿಂಗಳಿಂದ ಸಂಬಳ ಆಗಿಲ್ಲ ಅಂತೇಳಿ ಅವರೆಲ್ಲರೂ ಪ್ರತಿಭಟನೆ ಕೋಲಾರ ಭಾಗದಲ್ಲಿ ಪ್ರತಿಭಟನೆ ಮಾಡ್ತಾರೆ. ಎಲ್ಲ ಕೊಟ್ಟಿದ್ದೀವಿ ಸರ್, 3 ತಿಂಗಳಿಂದ ಆಗಿಲ್ಲ ಅಂತ ಗೊತ್ತಿಲ್ಲ, ಚೆಕಪ್ ಮಾಡಿಸ್ತೀನಿ. ಇನ್ನು ಅಂಗನವಾಡಿ ಕಾರ್ಯಕರ್ತೆಯರ ಗೌರವಧನ ವಿಳಂಬ ಆಗ್ತಾ ಇರುವ ಬಗ್ಗೆ TV9 ವರದಿ ಮಾಡ್ತಾ ಇದ್ದ ಹಾಗೆ ಸರ್ಕಾರ ಎಚ್ಚೆತ್ತುಕೊಂಡಂಗಿದೆ. ಈ ಬಗ್ಗೆ ತುಮಕೂರಿನಲ್ಲಿ ಮಾತನಾಡಿರುವ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದು, ಕೇಂದ್ರ ಸರ್ಕಾರದಿಂದ ಹಣ ಇನ್ನೂ ಬಂದಿಲ್ಲ, 3-4 ಬಾರಿ ನಾವು ಪತ್ರವನ್ನ ಬರೆದಿದ್ದೀವಿ, ಆದಷ್ಟು ಬೇಗ ಸಂಬಳ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಈ ಸಂಬಳ ಅನ್ನೋದೇನಿದೆ ಅದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಅನುದಾನ ಸೇರಿ ನಾವು ಸಂಬಳ ಕೊಡ್ತೀವಿ. ಇದು ಈ ರೀತಿಯಾದಂಥ ಪ್ರಾಬ್ಲಮ್ ಬರೀ ಮೊದಲನೇ ಬಾರಿಗೆ ಅಲ್ಲ. ಯಾಕಂದರೆ ಕೇಂದ್ರ ಸರ್ಕಾರದವ್ರು ವಿಳಂಬ ಮಾಡಿದಾಗ ಮ್ಯಾಚಿಂಗ್ ಅಮೌಂಟು ನಾವು ಸೇರಿಸಿ ರಾಜ್ಯ ಸರ್ಕಾರ ಕೊಡಬೇಕಾಗತ್ತೆ. ಕೇಂದ್ರದಿಂದ ಇನ್ನೂ ಬಂದಿಲ್ಲ, ನಾವು ಕೂಡ ಬರೆದಿದ್ದೀವಿ, 3-4 ಸರಿ ಬರೆದಿದ್ದೀವಿ. ಮೊನ್ನೆ ನಮ್ಮ ಇಲಾಖೆ ಡೈರೆಕ್ಟ್ರು ಕೂಡ ಡೆಲ್ಲಿಗೆ ಹೋಗಿ ಬಂದಿದ್ದಾರೆ. ಸೊ ಆದಷ್ಟು ಶೀಘ್ರದಲ್ಲಿ ಈ ಎಲ್ಲರಿಗೂ ಕೊಟ್ಟಿದ್ವಿ, ಈ 3 ಜಿಲ್ಲೆಗೂ ಕೂಡ ಆದಷ್ಟು ಬೇಗ ಗಣಪತಿಯ ಒಳಗಡೆ ಕೊಡಲಿಕ್ಕೆ ಪ್ರಯತ್ನ ಇಲ್ಲ. ನೋಡಿ, ಯಾವುದೇ ಸರ್ಕಾರದ ಮೇಲೆ ನಾನು ಆರೋಪವನ್ನು ಮಾಡಲಿಕ್ಕೆ ಹೋಗೋದಿಲ್ಲ. ಬಹಳಷ್ಟು ಯೋಜನೆಗಳಿಗೆ ರಾಜ್ಯ ಮತ್ತು ಕೇಂದ್ರದ 2 ಅಮೌಂಟ್ಗಳು ಇರುತ್ತೆ ನಮ್ಮ ಇಲಾಖೆಗೆ ಸಂಬಂಧಪಟ್ಟಿದ್ರೆ. ಸೊ ವಿಳಂಬ ಮೊದಲಿನಿಂದನೂ ಆಗಿದೆ, ಇನ್ನು ಆಗದ ಹಾಗೆ ನಾವು ಪ್ರಯತ್ನ ಮಾಡಿ. 3 ಜಿಲ್ಲೆ ಮಾತ್ರ ಮೇಡಮ್ ಬಂದಿಲ್ಲ.